ಹಾಗೇನೆ ವಿಷ ಇದ್ರೆ ಹಾವುಗಳಿಗೆ ಇಷ್ಟನೇನೋ ಅಂತ. ನಿಮ್ ತರ ಕೆಟ್ಟದಾಗಿ ಯಾವ ಕ್ರೂರ ಮೃಗನೂ ಯೋಚನೆ ಮಾಡಲ್ಲ ಅನ್ಸುತ್ತೆ. ಬೈಬೇಡ ಹಾಸಿನಿ, ನಿಜವಾಗ್ಲೂ ನಾಗರಾಜ ಹಾಲ್ಗೋಸ್ಕರನೇ ಅಡ್ಡ ನಿಂತಿರೋದು. ಯಾಕೆ ಅಂದರೆ ನಾನಿವತ್ತು ನನ್ನ ತಂಗಿ ಗಾಯತ್ರಿ ದೇವಿ ಸೀರೆ ಉಟ್ಟಿದ್ದೀನಿ. ಈ ಬಣ್ಣ ನಿಮಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ತಗೊಂಡು ಉಟ್ಕೊಂಡ್ರಿ ಅಲ್ವಾ ದೊಡ್ಡಮ್ಮವ್ರೆ? ಹೌದು ನೈನೆ. ವಿಶಾಲ್, ಈ ಸೀರೆ ನಿಮ್ಮಮ್ಮ ಯಾವಾಗ ಹುಟ್ಟಿದ್ರು ನೆನ್ಪಿದ್ಯಾ? ನೆನ್ಪಿದೆ ದೊಡ್ಡಮ್ಮ. ನಾವೆಲ್ಲರೂ ಊರಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹುತ್ತಕ್ಕೆ ಹಾಲು ಹಾಕಿದ ದಿನ ಅಮ್ಮ ಈ ಸೀರೆ ಹುಟ್ಟಿದ್ರು. ಕರೆಕ್ಟ್. ಅವತ್ತು ಸುಬ್ರಹ್ಮಣ್ಯೇಶ್ವರನಿಗೆ ಹಾಲಿನ ಅಭಿಷೇಕ ಮಾಡಿ ಹಾವಿಗೆ ಹಾಲು ಕೊಡಿಸಿದ್ವಿ ಅಲ್ವಾ? ಇವತ್ತು ನಾನು ಈ ಸೀರೆ ಹುಟ್ಟಿರೋದಕ್ಕೆ ನನಗ್ಯಾಕೆ ಹಾಲು ಕೊಡ್ತಾ ಇಲ್ಲ ಅಂತ ನಾಗರಾಜ ಅಡ್ಡ ನಿಂತಿದ್ದಾನೆ. ಓ ಹಾಗಾ, ಅರ್ಥ ಆಯ್ತು ಅಮ್ಮೋರೆ. ಗಾಯತ್ರಿಗೆ ನಾನು ಆಮೇಲೆ ಹಾಲು ಕುಡಿಸ್ತೀನಿ. ನಾಗರಾಜಂಗೆ ನೀವೇ ಹಾಲಿಡಿ ಅಮ್ಮೋರೆ. ಮಗುಗೆ ಕುಡ್ಸೋದ್ ಬಿಟ್ಟು ಹಾವಕ್ಕೆ ಕುಡ್ಸೋದಂದ್ರೇನು? ಹಾವು ವಯಸ್ಸಲ್ಲಿ ನಮಗಿಂತ ದೊಡ್ಡದಾದ್ರೂ ಹಾಲು ಕುಡಿಬೇಕಾದ್ರೆ ಎಲ್ಲ ಪ್ರಾಣಿನೂ ಚಿಕ್ಕದೆ. ಗಾಯತ್ರಿ ಅಮ್ಮವ್ರ ಸೀರೆ ತಗೊಂಬಂದಿದ್ದಾಳೆ ಸುಮನ, ಅದಕ್ಕೆ ಅವರೇ ಬಂದಿದ್ದಾರೆ ಅಂತ ಹೇಳಿದ್ದು. ಸೀರೆ ಬಂದ್ರೆ ದೊಡ್ಡತೆ ಬಂದಂಗ ಆಗತ್ತಾ? ದೊಡ್ಡ ದೊಡ್ಡ ಜಮೀನ್ದಾರ್ ಹೆಂಡತಿ ಉಟ್ಕೊಳ್ಳೋಂತ ಸೀರೆಗಿಂತ ಬೆಲೆ ಕೊಡ್ತಿದ್ಯಲ್ಲ ನೀನು. ಅದ್ ಸರಿ ಬಿಡು, ಸುಮನ ತಂದಿಟ್ಟಿರೋ ಸೀರೆಗಳು ಗಾಯತ್ರಿಕ್ಕಂದೆ ಅಂತ ನೀನ್ ಹೇಗ್ ಹೇಳ್ದೆ ಡಮ್ಮಕ್ಕ? ದೊಡ್ಡಮ್ಮನ ರೇಂಜ್ ಏನು ನಮ್ಮ ರೇಂಜ್ ಏನು ಮಾಮ್? ಅಷ್ಟೊಂದು ದುಡ್ಡು ಕೊಟ್ಟು ಸೀರೆ ತಗೊಳೋದಕ್ಕಾಗುತ್ತಾ ನೀವು? ಆ ಕ್ವಾಲಿಟಿ ಸೀರೆನ ನೋಡಿದ್ದ ಕ್ಯಾಚ್ ಮಾಡಿದ್ರು ಡಮ್ಮಕ್ಕ. ಡ್ರೈ ಕ್ಲೀನಿಂಗ್ ಕೊಟ್ಟಿದ್ರಂತೆ ಅತ್ತೆ. ನಮ್ಮ ಅಕ್ಕನ ರೂಮಲ್ಲಿ ಇಡೋದ್ ಬಿಟ್ಟು ನನ್ ರೂಮಲ್ಲಿ ಇಟ್ಟಿದ್ರು ಅಂತ ಇಲ್ಲಿ ತಂದಿಟ್ಟೆ. ಆಮೇಲೆ ಅವಳೆ ತಗೋತಾಳೆ. ಅದೆಲ್ಲ ಸರಿ, ಗಾಯತ್ರಿ ಪುಟ್ಟಿನ ಗಾಯತ್ರಿ ದೇವಿ ಅಂತ ರಾಗ ಎಳ್ದು ಕರಿಬೇಕಂತೆ. ಅಭ್ಯಾಸ ಮಾಡ್ಕೋಬೇಕಲ್ವಾ? ಈ ಮಗು ಹೆಸರು ಕೊನೆಯಲ್ಲಿ ದೇವಿ ಅಂತ ಇಟ್ಟ ತಕ್ಷಣ ದೊಡ್ಡತೆ ಆಗೋಗ್ತಾಳಾ? ಮಕ್ಕಳಲ್ಲಿರೋ ಕಳೆಯಿಂದ ಅವ್ರ ಜಾತಕದ ಫಲ ಬದಲಾಗುತ್ತೆ. ಹಾಗ ಸತ್ ಹೋಗಿ ಗೋಡೆ ಮೇಲೆ ನೇತಾಡ್ತಿರೋ ಆ ಫೋಟೋ ಕಳೆಯಾಗಿದ್ಯಾ, ಇಲ್ಲ ಅಥವಾ ಅವ್ರ ಹೆಸರನ್ನೇ ಇಟ್ಕೊಂಡು ಆಸ್ತಿಯಿಂದ ದೋಚ್ಕೊಂಡಿರೋ 7 ಮುಖ ಕಳ್ಕಳೆಯಾಗಿದ್ಯಾ ಅಂತ ಚೆಕ್ ಮಾಡೋಣವಾತೆ? ಏನ್ ಮಾಡೋಣ? ಇವಳನ್ನ ಎತ್ಕೊಂಡು ಗಾಯತ್ರಿ ಅತ್ತೆ ಫೋಟೋ ಹತ್ರ ಕರ್ಕೊಂಡ್ ಬನ್ನಿ, ಕಂಪೇರ್ ಮಾಡೋಣ. ಅಯ್ಯ ಅಲ್ಲೇ ಹಾ, ಚೆನ್ನಾಗಿದೆ.
ನಿಮಿಷ ಇರಿ. ಯಾಕೆ ಬೇಡ? ಮಗುನೇನಾದ್ರೂ ನೀವ್ ಎತ್ಕೊಂಡ್ರೆ ಹಾ, ಎತ್ಕೊಂಡ್ರ? ಗಾಯತ್ರಿ ದೇವಿ ಅಮ್ಮೋರ್ನ ಭುಜದ ಮೇಲೆ ಹೊತ್ಕೊಂಡಂಗೆ. ಓ, ಗಾಯತ್ರಿಕನ್ನ ಸಾಯಿಸಿ ಅವಳ ದೇಹನ ನನ್ನ ಭುಜದ ಮೇಲ್ ಕೂಡ ಹಾಕೊಂಡಿಲ್ಲ ನಾನು. ಅಂತ ಅದರಲ್ಲಿ ಈ ಅನಾಥ ಮಗುನ ಗಾಯತ್ರಿ ದೇವಿ ಅಂದ್ಕೊಂಡು ಎತ್ಕೊಳ್ಳೋದು ಅಂದ್ರೆ ಏನು? ಯಾಕೆ ಸುಮ್ಮನೆ ಆಗೋದ್ರಿ ಅತ್ತೆ? ಅಂದ್ರೆ ನಮ್ಮ ಮಾಮ್ಗೆ ವಯಸ್ಸಾಗಿದೆ ಅಂತನಾ? ಏನ್ ಹೇಳ್ತಾ ಇದೆಯೋ ನೀನು ಇಡಿಯಟ್? ಐ ಮೀನ್ ದೊಡ್ಡವರು ಅಂತ ಮಾಮ್.